ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ, ಎಲ್ರಿಗೂ ಫೇವ್ರೇಟ್ ಆಗಿರುತ್ತೆ ಇದು ವಡಾಪಾವ್. ಸೊ ಇದನ್ನು ನಾನು ಮನೇಲಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬನ್ನಿ ಇದನ್ನು ನಾವು ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟು ನಾನು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ. ಸೊ ಇದು ನಾನು ಆಲೂಗಡ್ಡೆದು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಆಲೂ ಕೂಡ ನಾನು ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ಪ್ಯಾನ್ ಬಿಸಿಗೆ ಇಟ್ಟಿದ್ದೀನಿ. ಸೊ ಅದರೊಳಗಡೆ ನಾವು ಇವಾಗ ಆ್ಯಡ್ ಮಾಡೋಣ ಆಯಿಲ್. ಸೊ ಇನ್ನೊಂದು ಕಡೆ ಆಲೂಗಡ್ಡೆನ ನಾನು ಮ್ಯಾಶ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ನಾವು ಅದರದ್ದೇ ರೆಡಿ ಮಾಡ್ತಾ ಇರೋದು ಇವಾಗ. ಸೊ ಆಲೂಗಡ್ಡೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗೆ, ಸೊ ನಾನೇನು ಇವಾಗ ಗ್ರೈಂಡರ್ ಮಾಡಿದ್ನಲ್ಲ, ಮಿಕ್ಸಿ ಮಾಡಿದ್ನಲ್ಲ, ಅದನ್ನು ನಾನು ಈ ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ನಾನು ಏನು ಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ತೊಗೊಂಡಿದ್ನಲ್ಲ, ಅದನ್ನು ಇದರಲ್ಲಿ ಆಯಿಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಅದರೊಳಗಡೆ ನಾನು ಟರ್ಮರಿಕ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನಾನು ಇದರಲ್ಲಿ ಇಷ್ಟೇ ಆ್ಯಡ್ ಮಾಡೋದು, ಇನ್ನೇನು ಆ್ಯಡ್ ಮಾಡ್ತಾಯಿಲ್ಲ. ಸೊ ನಾನು ಇನ್ನೊಂದು ಕಡೆ ಏನು ಬಾಯ್ಲ್ ಮಾಡಿದ್ನಲ್ಲ ಆಲೂಗಡ್ಡೆ, ಅದನ್ನು ನಾನು ಇದರೊಳಗಡೆ ಆ್ಯಡ್ ಮಾಡಿಬಿಟ್ಟು, ಸೊ ಇದು ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇದರಲ್ಲಿ ನೀವೇನು ಕರಿಬೇವು ಹಾಕಬೇಕಂತಂದರೆ ನೀವು ಒಂದು ಎಕ್ಸ್ಟ್ರಾ ಕೊತ್ತಂಬರಿ ಮತ್ತು ಮೇಲೆ ಹಾಕಬೇಕಂತಂದರೆ ಅದು ನಿಮ್ಮ ಚಾಯ್ಸು. ನಾನು ಆಲ್ರೆಡಿ ಈ ಗ್ರೈಂಡರಲ್ಲೇ ಹಾಕಿದ್ದೀನಿ, ಸೊ ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಅದಕ್ಕೆ ನಾನು ಬಜ್ಜಿ ಇದನ್ನು ಮಾಡೋಕ್ಕೆ ಅದನ್ನು ಹಿಟ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಫಸ್ಟ್ ಕಡಲೆ ಹಿಟ್ಟು, ಸ್ವಲ್ಪ ರೆಡ್ ಚಿಲ್ಲಿ, ಸಾಲ್ಟು, ಸ್ವಲ್ಪ ಕಲರ್ಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗೆ ನಾವು ಬಜ್ಜಿ ಬೋಂಡ ಮಾಡೋಂಗೆ ಅದೇ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ಸಾಲ್ಟು ನೀವು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಪಲ್ಯದಲ್ಲೂ ಹಾಕಿರ್ತೀವಿ ಮತ್ತು ಈ ಹಿಟ್ಟಲ್ಲೂ ಹಾಕಬೇಕಾಗುತ್ತೆ ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಇನ್ನೊಂದು ಕಡೆ ನಾನೇನೋ ಇದ್ರ ಜೊತೆ ಪಾವ್ಗೆ ಏನು ಚಟ್ನಿ ಬೇಕಲ್ಲ, ಅದರದ್ದು ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ. ಸೊ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಆ್ಯಂಡ್ ಅದರಲ್ಲಿ ಸ್ವಲ್ಪ ಕರ್ಡ್ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೀನ್ ಚಟ್ನಿ, ಏನು ಪಾವ್ ಒಳಗಡೆ ಹಾಕೊಂತಿಲ್ಲಕ್ಕೆ ಇದು. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಇನ್ನೊಂದು ಕಡೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದಲ್ಲ, ಅದನ್ನು ನಾನು ಬಾಲ್ಸ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ಆಯಿಲ್ ಕೂಡ ಬಿಸಿ ಆಗ್ತಾಯಿದೆ. ಸೊ ಚಟ್ನಿ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ಚಟ್ನಿ ಕೂಡ ರೆಡಿ ಆಯಿತು. ಇನ್ನೊಂದು ನಾನು ಇದಕ್ಕೆ ಪೌಡರ್ದು ನಾನು ಪಾವು ಒಳಗಡೆ ಹಾಕ್ಕೊಂಡು ತಿಂತೀವಲ್ಲ, ಸೊ ಅದಕ್ಕೆ ನಾನು ರೆಡ್ಡು ಪೌಡರ್ದು ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫಸ್ಟು ಈ ಥರ ಬೂಂದಿ ಥರ ಚೆನ್ನಾಗೆ ಬಿಸಿ ಆಯಿಲಲ್ಲಿ ಹಾಕ್ಕೊಂಡ್ಬಿಟ್ಟು, ಸೊ ಆಮೇಲೆ ನಾನು ಇವಾಗ ಇಲ್ಲಿ ಪಾವ್ದು ವಡಾನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ. ಸೊ ಅದೇನು ಬೂಂದಿ ನಾನು ರೆಡಿ ಮಾಡಿದ್ನಲ್ಲ, ಅದು ಕೂಡ ನಿನಗೆ ಏನಕ್ಕಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಇನ್ನೊಂದು ಕಡೆ ನಾನು ಇಲ್ಲಿ ಪಾವ್ದು ವಡೆ ಹಾಕ್ತಾಯಿದ್ದೀನಿ. ಸೊ ನಾನೇನು ಬೂಂದಿ ರೆಡಿ ಮಾಡಿದ್ನಲ್ಲ, ಅದರೊಳಗಡೆ ನಾನು ಬೆಳ್ಳುಳ್ಳಿ ಅದು ಕೂಡ ಆಯಿಲಲ್ಲಿ ಬಿಸಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನು ಅದರೊಳಗಡೆ ಸ್ವಲ್ಪ ರೆಡ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಸಾಲ್ಟು ಆ್ಯಡ್ ಮಾಡಿಬಿಟ್ಟು ಅದನ್ನು ನಾನು ಫೈನಾಗಿ ಇದರೊಳಗೆ ಬೆಳ್ಳುಳ್ಳಿ ಕೂಡ ಆಯಿಲಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಸೊ ಅದನ್ನು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ನೋಡಿ, ಈ ಪೌಡರ್ ಕೂಡ ರೆಡಿ ಆಯಿತು. ಸೊ ಇನ್ನೊಂದು ಕಡೆ ನಾನು ತವಾ ಬಿಸಿಗಿಟ್ಟಿದ್ದೀನಿ ಪಾವ್ಗೆ ರೆಡಿ ಮಾಡೋಕ್ಕೆ. ಪಾವ್ಗೆ ಚೆನ್ನಾಗಿ ಇದರೊಳಗಡೆ ರೋಸ್ಟ್ ಮಾಡ್ಕೊತೀನಿ ಬಟರಲ್ಲಿ. ಸೊ ನಿಮಗೆ ಈ ಥರ ಬೇಡ ಅಂದರೆ ನೀವು ನಾರ್ಮಲಿ ಡೈರೆಕ್ಟಾಗಿ ಪಾವಲ್ಲಿ ಅದು ವಡೆ ಇಟ್ಕೊಂಡು ಆ ಪೌಡರು ಮತ್ತು ಗ್ರೀನ್ ಚಟ್ನಿ ಈ ಥರನೂ ತಿನ್ಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇಲ್ಲಿ ಒಂದೇ ಒಂದು ಟ್ರೈ ಮಾಡ್ತಾಯಿದ್ದೀನಿ ಇದು ಹೇಗಿರುತ್ತೆ ಅಂತ. ಸೊ ನಾನು ಪಾವ್ಗೆ ಇಲ್ಲಿ ಚೆನ್ನಾಗೆ ಬಟರಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ರೋಸ್ಟ್ ಥರ ಮಾಡ್ಕೊತಾ ಇದ್ದೀನಿ ತವಾ ಮೇಲೆ. ಸೊ ಇದು ಬಟರ್ ಹಾಕಿದ ಮೇಲೆ ನೀವು ಇಲ್ಲಿ ರೆಡ್ ಚಿಲ್ಲಿ, ಸ್ವಲ್ಪ ಸಾಲ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ನಾನೆಲ್ಲ ಬರೀ ಬಟರಲ್ಲೇ ಪಾವು ರೆಡಿ ಮಾಡ್ಕೊತಾ ಇದ್ದೆ. ಸೊ ಅದು ಪಾವು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ನೋಡಿ ಪಾವು ಚೆನ್ನಾಗಿ ಬಿಸಿ ಆದಮೇಲೆ ನಾನೇನು ಪೌಡರ್ ಬೂಂದಿದು ರೆಡಿ ಮಾಡಿದ್ನಲ್ಲ, ಅದು ಮಾಡಿನೂ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಅದನ್ನು ನಾನು ಪಾವು ಮೇಲೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಚಟ್ನಿನ ಹಾಕ್ಕೊತಾ ಇದ್ದೀನಿ, ಗ್ರೀನ್ ಚಟ್ನಿ. ಸೊ ನೀವು ಎರಡು ಕಡೆ ಕೂಡ ಚಟ್ನಿ ಹಚ್ಬೋದು, ನಾನು ಒಂದೇ ಕಡೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಏನು ಪಾವು ನಾನು ಬಜ್ಜಿ ರೆಡಿ ಮಾಡಿದ್ನಲ್ಲ ಬೋಂಡ ಥರ, ಅದು ಕೂಡ ಅದ್ರ ಮೇಳಗಡೆ ಹಾಕಿ ಒತ್ತಿ. ಸೊ ಇದನ್ನು ನಾನು ಇವಾಗ ತಿಂತಾಯಿದ್ರೆ ತುಂಬ ಟೇಸ್ಟಾಗಿತ್ತು. ನೀವು ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ
ಅಂದ್ಕೊಂಡಿದ್ರ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ. ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ಇದೇ ಥರ ವಿಡಿಯೋಗೋಸ್ಕರ ನನಗೆ ಫಾಲೋ ಮಾಡಿ. ಟಟ್ಟಾ.